ಏನ್ರಿ ನೀವು? ಹಲೋ ಬಂಗಾರಿ. ಡಾರ್ಲಿಂಗ್, ನಮ್ ನಿಧಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದಾಳೋ. ಸೂಪರ್ ಸೂಪರ್. ಯಾವ ಹೀರೋಯಿನ್ಗೂ ಕಡಿಮೆ ಇಲ್ಲ. ಡಾರ್ಲಿಂಗ್, ಏನ್ ಗೊತ್ತಾ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ ಇವನ್ನೆಲ್ಲ ಮಿಕ್ಸ್ ಮಾಡಿ ಬ್ರಹ್ಮ ನಮ್ ನಿಧಿನ ರೆಡಿ ಮಾಡಿರೋ ಹಾಗಿತ್ತು ಕಣೋ. ಏನ್ ಬಂಗಾರಿ, ನಾನು ಹೇಳೋ ವಿಷಯ ನೀನ್ ಹೇಳ್ತಿದ್ಯಾ? ಇರ್ಲಿ, ಇದನ್ನ ಮುಂದೆ ನೈಸ್ ಮಾಡಕ್ ಯೂಸ್ ಮಾಡ್ಕೋತೀನಿ. ನೀವು ಸಿಕ್ಕಾಪಟ್ಟೆ ಸುಂದರಿ ಅಂತ ನಂಗೆ ಆಲ್ರೆಡಿ ಗೊತ್ತು ಅಂತ ಹೇಳ್ದೆ. ಹಾ ಬಂಗಾರಿ, ಅಲ್ಲ ನೀನೆಲ್ಲಿ ನೋಡ್ದೆ? ಅಯ್ಯೋ, ನಿಮ್ ಡ್ಯಾನ್ಸು ವೈರಲ್ ಆಗ್ಬಿಟ್ಟಿದೆ. ಯಾರ ಮೊಬೈಲ್ ಓಪನ್ ಮಾಡಿದ್ರು ನಿಮ್ದೇ ಬರ್ತಾ ಇದೆ. ಒಂದ್ ನಿಮಿಷ ನಿಧಿ ಫೋನ್ ಕೊಡು. ಒಂದ್ ನಿಮಿಷ ಬಂಗಾರಿ. ಹಾ ಜಿ, ನಾನು ಜ್ಯೂಸ್ ತಗೊಬರ್ತೀನಿ. ಏನು ನ್ಯೂಲಿ ಮ್ಯಾರಿಡ್ ಕಪಲ್ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದೀರಾ? ಹಾ ಸ್ವಲ್ಪ ಅಜ್ಜಿ. ಡ್ಯಾನ್ಸ್ ಸಖತ್ತಾಗಿತ್ತು. ಏನ್ ಲೈಕ್ಸು, ಏನ್ ಕಮೆಂಟ್ಸ್ ಗೊತ್ತಾ? ಇಬ್ರು ಜಾಲಿಯಾಗಿ ಸುತ್ತಾಡ್ಕೊಂಡು ಬನ್ನಿ. ನಮ್ ಕಣ್ಣಂಗೆ ಹಾಸ್ಪಿಟ್ಲ್ ಕೆಲಸ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ದೀದಿ, ನೀನ್ ಅವನ್ನ ಕರ್ಕೊಂಡೋಗಿ ಒಳ್ಳೆ ಕೆಲಸ ಮಾಡ್ದೆ ನೋಡು. ಅಜ್ಜಿ, ಆಕ್ಚುಲಿ ಪ್ಲಾನ್ ಅವ್ರದ್ದೆ. ಹೌದಾ? ಪರವಾಗಿಲ್ವೇ, ನಮ್ ಕರ್ಣ ಇಷ್ಟೊಂದು ಚೇಂಜ್ ಆಗ್ಬಿಟ್ಟಿದಾನ. ಸರಿ, ಜಾಸ್ತಿ ಮಾತಾಡಿ ನಿಮ್ ಟೈಮ್ ನ ವೇಸ್ಟ್ ಮಾಡಲ್ಲ. ಎಂಜಾಯ್ ಎಂಜಾಯ್ ಎಂಜಾಯ್. ಸರಿ ಅಜ್ಜಿ. ನಿಧಿ, ಯಾರು ನೀವು? ಇವ್ರ ಜೊತೆ ನಿಮ್ಗೆ ಯಾಕೆ ಫೋಟೋ ಬೇಕು? ಇಫ್ ಯು ಡೋಂಟ್ ಮೈಂಡ್, ನೀವು ಇಲ್ಲಿಂದ ಹೊರಡ್ಬೋದಾ? ಕರ್ಣ, ಏನು ಇವ್ರು ಈ ಥರ ಮಾತಾಡ್ತಿದ್ದಾರೆ? ನನ್ನನ್ನು ನಡು ನೀರಿನಲ್ಲಿ ಕೈ ಬಿಟ್ಟಿದ್ದು ನೀವು. ನನ್ನನ್ನು ಮನ್ಸಾರೆ ಪ್ರೀತಿ ಮಾಡಿ ಈಗ ಹೇಳ್ಬೇಕು ಹೇಳ್ದೆ ಇವ್ರನ್ನ ಮದುವೆ ಆಗಿದ್ದು ನೀವು. ಈಗ ಇವ್ರ ಹತ್ರ ಈ ಥರ ಮಾತು ನಾನು ಕೇಳ್ಬೇಕಾ? ಇದು ಸರಿನಾ? ಯಾರೇ ನೀವು? ಸುಮ್ಮನೆ ಇಲ್ದಿರೋ ಕತೆ ಎಲ್ಲ ಕಟ್ಟಿದ್ರೆ ನಿಮಗೆ ಶಾಸ್ತಿ ಮಾಡ್ಬೇಕಾಗತ್ತೆ. ಸ್ಫೂರ್ತಿ, ನಿಧಿರನ್ನ ಪ್ರೀತಿಸ್ತಾ ಇದ್ರು. ಇದನ್ನ ನಿಮ್ಗೆ ಹೇಗೆ ಹೇಳಲಿ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಈಗ ನಮ್ಮ ಮದುವೆ ಕೂಡ ಆಗಿದೆ. ನಮ್ಮಿಬ್ಬರದ್ದು ಮುಗ್ದೋಗಿರೋ ಅಧ್ಯಾಯ. ಇನ್ಮುಂದೆ ನನ್ನ ಜೀವನಕ್ಕೆ ಬರಬೇಡಿ ಪ್ಲೀಸ್. ಇದು ನೀವ್ ಏನ್ ಹೇಳ್ತಿದ್ದೀರಾ? ಇವಳೇನೋ ಸುಳ್ಳು ಹೇಳ್ತಿದ್ದಾಳೆ ಅಂತ ಅನ್ಕೊಂಡ್ರೆ ನೀವು ಹೀಗೆ ಮಾತಾಡ್ತಿದ್ದೀರಲ್ಲ. ನೀವಿಬ್ರು ಪ್ರೀತಿಸ್ತಿದ್ರಾ? ಇದು ನಿಜನಾ? ಆ್ಯಕ್ಚುಲಿ ನೀವು ನನ್ನ ಬದುಕಿಗೆ ಬರೋ ಮುಂಚೆ ನನ್ನ ಕಾಲೇಜಲ್ಲಿ ಇವ್ರನ್ನ ಪ್ರೀತಿಸ್ತಿದ್ರಾ? ಆಮೇಲೆ ಇವ್ರು ದೂರ ಆದರು. ನೋಡಿ ನಿಧಿ, ನಾನು ಹೇಳೋದನ್ನ ಕೇಳಿ. ಈಗಲೂ ಇದನ್ನೆಲ್ಲ ಸರಿ ಮಾಡ್ಬೋದು. ನೀವು ನನಗೆ ತಂಗಿ ಥರ. ಏಯ್, ಯಾವಳೆ ನಿನ್ ತಂಗಿ? ಮೊದಲು ಇವ್ರನ್ನ ನಾನು ಪ್ರೀತಿಸ್ತಿದ್ದೆ ಅಲ್ವಾ? ಆ ರಿಲೇಶನ್ಶಿಪ್ಪಲ್ಲಿ ನೀವು ನನಗೆ ತಂಗಿನೇ ಆಗಬೇಕು. ನಾವಿಬ್ರು ಒಂದೇ ಮನೇಲಿ ಸಂಸಾರ ನಡೆಸೋದಕ್ಕೆ ನನಗೇನು ತೊಂದರೆ ಇಲ್ಲ. ಇದಕ್ಕೆ ನೀವೇನು ಹೇಳ್ತೀರಾ? ನನ್ನ ತಲೆ ಕೆಟ್ಟರೆ ನಾನು ಸರಿ ಇರಲ್ಲ. ಒಂದು ಶಬ್ದ ಮಾತಾಡಿದ್ರು ನಿನ್ ಬೋರ್ಡೆ ಓಪನ್ ಮಾಡ್ಬೇಕಾಗತ್ತೆ. ಇವತ್ತಿಲ್ಲೊಂದು ಕೊಲೆ ಆಗತ್ತೆ. ನಿನ್ನ ಕೂಲ್ ಡೌನ್, ಕಾಮ್ ಡೌನ್. ಓ, ಇವಳು ನಿಮ್ಮ ಹಳೆ ಲವರ್ ಅಂತ ನನ್ನನ್ನು ತಡಿತಾ ಇದ್ದೀರಾ? ಇವಳನ್ನ ಮಾತಾಡಿ ಸುಮ್ಮನೆ ಬಿಡಲ್ಲ. ಕಾಮ್ ಡೌನ್. ಅಲ್ಲಿ ನೋಡಿ, ಅಲ್ಲಿ ಕ್ಯಾಮ್ರಾ ಇದೆ. ನಾವು ಫ್ರ್ಯಾಂಕ್ ಮಾಡ್ತಾ ಇದ್ದೀವಿ. ರಿಲ್ಯಾಕ್ಸ್. ನಿಮ್ಮ ಹಸ್ಬೆಂಡು ನಿಮಗೆ ಮಾತ್ರ ಸೇರಿದವರು. ನಾವು ಫ್ರ್ಯಾಂಕ್ ಮಾಡ್ಬೇಕಂತ ಕೇಳ್ಕೊಂಡಾಗ ಡಾಕ್ಟರ್ ಕರ್ಣ ಅವರು ಒಪ್ಕೊಂಡ್ರು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಕರ್ಣ. ನೀವಿಬ್ರು ಕ್ಯೂಟ್ ಪೇರ್. ಥ್ಯಾಂಕ್ ಯು. ನಾನಿನ್ನ ಬರ್ತೀನಿ. ನಿಮ್ಮನ್ನ ಮಾತ್ರ ನಾನ್ ಸುಮ್ಮನೆ ಬಿಡಲ್ಲ. ನಿಮ್ಮನ್ನ ಕಾಪಾಡಿ. ಸಾರಿ
ಐ ಆಮ್ ಸಾರಿ. ಅಯ್ಯೋ ರುದ್ರಕದು ಯಾವ ಥರ ನೋಡಿದೆ ಈ ಟೈಮಲ್ಲಿ ಡಿಚ್ಚಿ ಹೊಡಿಬೇಕಿತ್ತ. ಮೈ ಗಾಡ್, ಡಾಕ್ಟರ್ ಕರುಣಾನಿಧಿ, ನೀವಿಬ್ರು ಇವತ್ತು ವೈರಲ್ ಆಗ್ತಿರೋ ಜಸ್ಟ್ ಮ್ಯಾರಿಡ್ ಕಪಲ್ ಅಲ್ವಾ? ನನಗೆ ನಿಮ್ಮ ಫೋಟೋಸ್ ಬೇಕೇ ಬೇಕು ಪ್ಲೀಸ್. ಇಲ್ಲ ಅಂತ ಹೇಳ್ಬೇಡಿ ಪ್ಲೀಸ್, ಸಿಂಪಲ್ ಆಗಿ ಪೋಸಸ್ ಕೊಟ್ರೆ ಸಾಕು. ಓಕೆ. ಸ್ವಲ್ಪ ಹತ್ರಕ್ಕೆ ಬನ್ನಿ. ಅಯ್ಯೋ, ಇದು ಆಫೀಸಲ್ಲಿ ಮೀಟಿಂಗ್ ನಿಂತಿರೋ ತರ ಇದೆ. ಇವಾಗ ತಾನೇ ಮದ್ವೆ ಆಗಿದ್ದೀರಾ, ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಪೋಸಸ್ ಕೊಡಿ. ಇಲ್ಲಿ ನೋಡಿ, ಹೀಗೆ ಕೊಡ್ಬೇಕು. ತೆಗಿರಿ ಕಣ, ತೆಗಿರಿ. ನೋಡಿ, ನಾವು ಹೇಗೆ ಪೋಸ್ ಕೊಡ್ತೀವೋ ಆಗ ತಗೊಳ್ಳಿ. ಎಕ್ಸ್ಟ್ರಾ ಇಲ್ಲ ಬೇಡ, ಇಲ್ಲ ಅಂದ್ರೆ ನೀವು ಬೇಡ, ನಿಮ್ಮ ಫೋಟೋನು ಬೇಡ. ಬನ್ನಿ. ಸಾರಿ. ಯಾರೋ ಹುರ್ಕೊಂಡು ಫುಲ್ ಸುಟ್ಟೋಗೋ ವಾಸನೆ ಬರ್ತಿದ್ಯಪ್ಪ. ಹೌದೌದು, ಅವಳು ಯಾರೋ ಬಂದು ನಿಮ್ಮನ್ನ ಈ ರೀತಿ ಮುಟ್ಟಿ ಹಿಂಗೆಲ್ಲ ತಬ್ಕೊಂಡು ಪೋಸ್ ಕೊಡ್ತಿದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರ್ಬೇಕಿತ್ತಾ? ಅಲ್ಲ, ಒಂದ್ ವೇಳೆ ಯಾವ್ದಾದ್ರು ಹುಡುಗ ಬಂದು ನನ್ನ ಹತ್ರ ಈ ರೀತಿ ಬಿಹೇವ್ ಮಾಡಿದ್ರೆ ನೀವು ನೋಡ್ಕೊಂಡು ಸುಮ್ಮನೆ ಇರ್ತಿದ್ರಾ? ಅಲ್ಲ, ನಮ್ಮ ಹುಡುಗಿ ನೀವು ಬಿಟ್ಬಿಡ್ತಿದ್ನಾ? ಅಲ್ವಾ ಮತ್ತೆ ನನಗೂ ಹಾಗೆ ನಿಮ್ಮೆಲ್ಲ ಪೊಸೆಸಿವ್ನೆಸ್ ಎಲ್ಲ ಇರುತ್ತೆ. ಓಕೆ ಮ್ಯಾಮ್, ಐ ಆಮ್ ಸಾರಿ. ಇನ್ಮೇಲೆ ಹುಡುಗರಿಂದ 4 ಮೀಟರ್ ದೂರ ಇರ್ತೀನಿ, ಓಕೆನಾ? 4 ಅಲ್ಲ, 40 ಅಡಿ ದೂರ ಇರಬೇಕು. ನೋಡಿರಿ ಬಸ್ಕಿನ. ಸಾಕು ಬಿಡಿ, ಮನೆಗೆ ಹೋಗೋಣ, ಎಲ್ಲರೂ ಕಾಯ್ತಾ ಇರ್ತಾರೆ.